ಪಂಚಾಯತ್ಯಾಗ ಏನೋ ನಡೆದಿರ್ತೈತಿ ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ನಮ್ಮ ಪಂಚಾಯತ್ಯಾಗ ಕೆಲಸ ಮಾಡ್ತಿರ್ತೇವೆ. ನೀವು ಅದನ್ನು ನಮ್ಮ ಗಣನೆಗೆ ತಂದಾಗ ನಿಮಗೇನು ಅನ್ಯಾಯ ಆಗೈತಿ ಅದನ್ನು ಲಿಖಿತ ಮುಖಾಂತರ ನಮಗೆ ತಿಳಿಸಿದಾಗ ನಾವು ನಮ್ಮ ಜಿಲ್ಲಾ ಹಂತದೊಳಗೆ ಮತ್ತು ರಾಜ್ಯ ಹಂತದೊಳಗೆ ಇದ್ದಂಥ ಮುಖಂಡರ ಗಮನಕ್ಕೆ ತಂದು ಕೂಡಲೇ ಜಾರಿ ಮಾಡಿ ಪಾವತಿ ಮಾಡಲೇಬೇಕು. ಕೂಡಲೇ ಜಾರಿ ಮಾಡಿ ಪಾವತಿ ಮಾಡಲೇಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ 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 ಸೇವಾ ಹಿರಿತನದ ವೇತನವನ್ನು ಕೊಳ್ಳಲೇಬೇಕು. ಸೇವಾ ಹಿರಿತನ ಮೇಲೆ ವೇತನ ಕೊಳ್ಳಲೇಬೇಕು. ಪ್ರತಿ ಪಂಚಾಯತಿಗೆ ಒಂದು SDA ಆಗಲೇಬೇಕು. ಪ್ರತಿ ಪಂಚಾಯತಿಗೆ ಒಂದು SDA ಆಗಲೇಬೇಕು. ಎಲ್ಲ ನೌಕರರು ಸರ್ಕಾರಿ ನೌಕರ ಆಗಲೇಬೇಕು. ಒಂದು ಇಡಿರ್ತಾವ ಆದ್ರೆ ನಾವೇನು ಮಾಡ್ತೀವಿ, ಅಧ್ಯಕ್ಷರು ಬೈತಾರೋ ಅಥವಾ ಪಿ ಡಿ ಅವ್ರು ಬೈತಾರೋ ಅಂತ ನಾವೆಲ್ಲ ಕೆಲಸ ಮಾಡ್ತೀವಿ. ಆಮೇಲೆ ಅವ್ರಿಗೆ ಕೆಟ್ಟಾಗೋದಿಲ್ಲ. ಇಲ್ಲಿ ಬರೋದು ನಾವು 2 ಗಂಟೆಗೆ ಇಲ್ಲಿ ಹೋರಾಟಕ್ಕೆ ಬರ್ತೀವಿ. ಈ ರೀತಿ ಏನು ಸರ್ ಬೇಡಿಕೆ ಸರ್ಕಾರಕ್ಕೆ? ಈಗಾಗಲೇ ನಾವು ಸುಮಾರು 8 ಬೇಡಿಕೆಗಳನ್ನು ರಾಜ್ಯ ಸರ್ಕಾರದಿಂದ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ಮುಖಾಂತರ ಈಗೇನು ನಾವು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಹಾಗೂ ಮಾನ್ಯ ಗೌರವಾನ್ವಿತ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು ನಾವು ಸರ್ಕಾರ ಮಟ್ಟದೊಳಗೆ ಸಾಕಷ್ಟು ಬಾರಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಏನಪ್ಪ ಅಂತಂದರೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ನೌಕರನ್ನು DBT ಮುಖಾಂತರ ವೇತನವನ್ನು ಪಡೆದುಕೊಳ್ಳಬೇಕು. ಜೊತೆಗೆ ಏನು ಕಾರ್ಮಿಕ ಇಲಾಖೆಯು ಏನು ಗ್ರಾಮ ಪಂಚಾಯಿತಿ ನೌಕರರು ಅದು ಕನಿಷ್ಠ ವೇತನ ಏನು ಜಾರಿಯಾಗಿತ್ತು ಆ ಒಂದು ಕನಿಷ್ಠ ವೇತನವನ್ನು ಈಗಾಗಲೇ ಸರ್ಕಾರ ಹಿಂಪಡೆದಿರೋದ್ರ ಬಗ್ಗೆ ಗ್ರಾಮ ಪಂಚಾಯತಿ ನೌಕರ ಸಂಘದಿಂದ ನಾವು ಅದನ್ನು ಬಹಳ ಹೃತ್ಪೂರ್ವಕವಾಗಿ ಕಡೆಗಣಿಸ್ತೇವೆ. ಜೊತೆಗೆ ನಮ್ಮ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ನಿಮ್ಮ ಸರ್ಕಾರ ಇದ್ದಂಥ ಅವಧಿಯೊಳಗೂ ನೀವೇ ಅದನ್ನು ಜಾರಿ ಮಾಡಿದಿರಿ. ನೀವೇ ಅದನ್ನು ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ, ಮಲ್ತಾಯಿ ಧೋರಣೆ ನೀವೇ ಮಾಡ್ತಾ ಇದ್ದೀರಿ. ನಿಮ್ಮ ಮಾತಿನ ಮ್ಯಾಗ ನಿಮಗೆ ಹಿಡಿತಾ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅನ್ನೋದನ್ನು ನಾವು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡುವಂಥ ಒಂದು ಟೈಮ್ ಬಂದಿದೆ. ಹಾಗಾಗಿ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಿದ್ರು, ಯಾವಾಗಲೂ ನಾನು ದೀನದಲಿತರ ಪರವಾಗಿದ್ದೀನಿ, ಅಲ್ಪಸಂಖ್ಯಾತರ ಪರವಾಗಿದ್ದೀನಿ, ನೋವು ನಲಿವು ಯಾರ್ಯಾರು ಹೆಚ್ಚಿಗೆ ನೋವು ಉಂಡಿದ್ದಾರೆ ಅವ್ರ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಅವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಯಾಕಂದ್ರೆ ಅವರ ಒಂದು ಮುಖ್ಯಮಂತ್ರಿ ಅವಧಿ ಒಳಗನ ಈ ಒಂದು ಕನಿಷ್ಠ ವೇತನ ಜಾರಿಯಾಗೈತಿ. ಹಾಗಾಗಿ ಏನು ನೀವು ಬಡವರ ಪರವಾಗಿ ನೀವು ಕೆಲಸ ಮಾಡಿದೆ ಅಂತ ಹೇಳ್ತೀರಿ, ಬಡವರ ಪರವಾಗಿ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ನಿರೂಪಿಸ್ತೇನೆ ಅಂತೀರಿ. ಇವತ್ತು ಒಂದು ಏನೋ ಸರ್ಕಾರದ ಯೋಜನೆ ಜಾರಿ ಆಗ್ಬೇಕಂತಂದ್ರೆ ಅದಕ್ಕೆ ಮುಖ್ಯವಾದ ಪಾತ್ರ ವಹಿಸೋರು ಯಾರಪ್ಪ ಅಂದರೆ ಗ್ರಾಮ ಪಂಚಾಯತಿ ನೌಕರರು. ಯಾಕಂದ್ರೆ ಹಳ್ಳಿ ಮಟ್ಟದೊಳಗೆ ಒಂದು ಸರ್ಕಾರದ ಯೋಜನೆ ಒಂದು ಹೊಸದಾಗಿ ಬಂದೈತೆ ಅಂದ್ರೆ ಅದನ್ನು ಏಕಕಾಲಕ್ಕೆ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅದಕ್ಕೆ ಪ್ರಮುಖ ಪಾತ್ರ ವಹಿಸುವಂಥವ್ರು ಗ್ರಾಮ ಪಂಚಾಯತಿ ನೌಕರರು. ಹೀಗಿರ್ಲಕ್ಕಾಗಿ ನಾವು ನಿಮ್ಮ ಪರವಾಗಿ ನಾವು ನಿರಂತರವಾಗಿ ಕೆಲಸ ಮಾಡ್ತೀವಿ, ನಮಗೆ ನೀವು ಕನಿಷ್ಠ ವೇತನ ಕೊಡೋಂಗಿಲ್ಲ ಯಾಕೆ ಅನ್ನೋದೊಂದು ಪ್ರಶ್ನೆ ಆಗೈತಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೆ ಮಾನ್ಯ ಸಚಿವರೇ ಈ ಒಂದು ಮಾಧ್ಯಮದ ಮುಖಾಂತರ ತಮಗೆ ತಿಳಿಸೋದೇನಪ್ಪ ಅಂತಂದರೆ ನಾವು ಗ್ರಾಮ ಪಂಚಾಯತಿ ನೌಕರರು ನಿಮ್ಮ ಸರ್ಕಾರದ ಪರವಾಗಿ ಸಾಕಷ್ಟು ಸರ್ಕಾರ ಯೋಜನೆಗಳ ಒಂದು ಅನುಷ್ಠಾನ ತರುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸಿದ್ದೇವೆ. ಹಾಗಾಗಿ ನಮ್ಮ ಏನು ಕನಿಷ್ಠ ವೇತನವನ್ನು ಜಾರಿ ಮಾಡಿದ್ದೀರಿ ಅದನ್ನು ತಕ್ಷಣ ಜಾರಿ ಮಾಡಬೇಕು. ಒಂದು ವೇಳೆ ನೀವು ಕನಿಷ್ಠ ವೇತನ ಜಾರಿ ಮಾಡದೇ ಹೋದಲ್ಲಿ ಬರುವ ಸೆಪ್ಟೆಂಬರ್ 8ನೇ ತಾರೀಕಿನಂದು ನಾವು ಬೆಂಗಳೂರಿನಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಮಾನ್ಯ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೂ ನಾನು ತಿಳಿಸುತ್ತೇನೆ. ನನ್ನ ಹೆಸರು ಮಂಜುನಾಥ್ ದೊಡ್ಡಮನಿ, ಗ್ರಾಮ ಪಂಚಾಯತಿ ನೌಕರ ಸಂಘ CITU ಸಂಯೋಜಿತ ಜಿಲ್ಲಾ ಸಮಿತಿ ಜಿಲ್ಲಾ ಅಧ್ಯಕ್ಷ.